ಹಾಯ್ ಎಲ್ಲರಿಗೂ ಲಾಗ್ ವಿತ್ ವಿಜಯ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ನೋಡ್ರಿ ಬೆಳಿಗ್ಗೆ ಎದ್ದು ಶುಕ್ರವಾರ ಅಲ್ರಿ, ಮನೆ ಕೆಲಸ ಎಲ್ಲ ಮುಗಿಸಿ ಕಸ ನೆಲ ಎಲ್ಲ ಮುಗಿಸ್ಕೊಂಡು ಸ್ನಾನ ಪೂಜೆ ಮುಗಿಸ್ಕೊಂಡು ಮಗನಿಗೆ ಟಿಫಿನ್ ಎಲ್ಲ ಮಾಡಿಸ್ಕೊಂಡು ಇವಾಗ ನೋಡ್ರಿ ಮಠಕ್ಕೆ ಹೊಂಟೀವಿ. ರಾಯರ ಮಠದಾಗ ಶಿಬಿರ ನಡೆದದ ನೋಡ್ರಿ ನಮ್ಮ ಹುಬ್ಬಳ್ಳಿಯಾಗ. ಸೊ ಹಂಗಾಗಿ ಶಿಬಿರಕ್ಕೆ ಬಿಡ್ಲಿಕ್ಕೆ ಹೊಂಟೀನಿ. ನಡೆದಾಗಲೇ ಒಂದು 4-5 ದಿವಸ ಆತ್ರಿ, ಇನ್ನೊಂದು 2-3 ದಿವಸ ಉಳ್ದದಷ್ಟೇ. ಇವತ್ತು ಬ್ಯಾಡ ಅಂದ್ರೆ ಸೈಕಲ್ ತೊಗೊಂಡು ಹೋಗ್ತೀನಿ ಅಂದ. ಹಾಗಾಗಿ ಅವ ಸೈಕಲ್ ತೊಗೊಂಡು ಹೊಂಟ ನೋಡ್ರಿ, ಮಡಿ ಹಾಕ್ಕೊಂಡು. ನಾ ಹಿಂದಿಂದ ಹೊಂಟಿದ್ದೆ, ಹಂಗೆ ಸಣ್ಣದೊಂದು ಲಾಗ್ ಮಾಡಿದ್ರೆ ಅತ್ತಡಿ ಅಂದ್ಕೊಂಡು ಮಾಡಿದೆ ನೋಡ್ರಿ. ಹತ್ತಿರ ಬಂದ ನಾ ಒಬ್ಬನ ಹೋಗ್ತೀನಿ ಅಂತನ, ನನಗೆ ಧೈರ್ಯ ಇರೋದಿಲ್ಲ. ರೋಡ್ ಮೇಲೆಲ್ಲ ಗಾಡಿ ಇವು ಕಾರೆಲ್ಲ ಬರ್ತಿರ್ತಾವೆ, ಅಷ್ಟಾಗಿ ಗೊತ್ತಾಗಲ್ಲ ಮಕ್ಕಳಿಗೆ ಅಂದ್ಕೊಂಡು ನೋಡ್ರಿ ಇವಾಗ ಬಂದು ರೀಚ್ ಆದ್ವಿ. ಒಂಥರ ಖುಷಿ ನೋಡ್ರಿ, ಮಕ್ಕಳಿಗೂ ಅಷ್ಟೇ ದೇವ್ರದ್ದು ಧರ್ಮ ತಿಳಿತದ ಅಂಥೇಳಿ ಕಳಿಸ್ಲಿತ್ತಿ. ನಾನು ಕಾಲು ಭಾಳ ಸುಡ್ತಿದ್ದು, ಓಡ್ಕೊಂಡು ಹೋದ. ಈ ಕಡೆ ಬಂದು ನೋಡ್ರಿ, ಆ್ಯಕ್ಚುಲಿ ಆ ಕಡೆ ಸೈಡ್ ದೊಡ್ಡದದ ಇದು ಡೋರು. ನಾವು ಈ ಕಡೆ ಬಾಗಿಲಿಂದ ಬಂದ್ವಿ. ಈಗ ತೀರ್ಥ ಇಸ್ಕೊಂಡು ಒಳಗೆ ಹೊಂಟನ್ರಿ, ರೂಮ್ನಾಗ ಇದು ಇರ್ತದೆ ಆ ಕಡೆ ಸೈಡ್ ಹೇಳ್ತಾರೆ. ನಾನು ಈಗ ಪ್ರದಕ್ಷಿಣೆ ಹಾಕಿ ಒಂದು 5 ರಾಯರಿಗೆ ನಮಸ್ಕಾರ ಮಾಡಿಕೊಂಡು ವಾಪಸ್ ಮನೆಗೆ ಹೋಗ್ಬೇಕ್ರಿ. ಮನೆಯಾಗಿನ್ನೂ ಕೆಲಸ ಭಾಳವ. ಟಿಫಿನ್ ಮಾಡಬೇಕು, ಟಿಫಿನ್ ಮಾಡಿ ಕೆಲಸ ಮಾಡಿ ಅಡುಗೆ ಊಟ ಎಲ್ಲ ಮುಗಿಸ್ಕೊಂಡು ಬರಬೇಕು ವಾಪಸ್. ಸಾಯಂಕಾಲ 4 ಗಂಟೆಗೆ ಬಂದು ಕರ್ಕೊಂಡು ಹೋಗ್ತೀನಿ ನೋಡ್ರಿ. ಚಲೋ ಅದ. ಹೆಣ್ಣು ಹುಡುಗರಿಗೂ ಸಪ್ರೇಟ್ ಹೇಳ್ತಾರೆ, ಗಂಡು ಹುಡುಗರು ಸಪ್ರೇಟ್ ಹೇಳ್ತಾರೆ, ಮತ್ತು ಮುಂಜಿ ಆದವ್ರಿಗೆ ಮುಂಜಿ ಆಗ್ಲಾರ್ದವ್ರಿಗೂ ಸಪ್ರೇಟ್ ಮಂತ್ರ ಹೇಳ್ಕೊಡ್ತಾರೆ. ಅಷ್ಟೇ ಮಕ್ಕಳಿಗೂ ಸ್ವಲ್ಪ ಜ್ಞಾನ ಬರಲಿ ಅಂತ ಕಳಿಸೋದು ನೋಡ್ರಿ, ಎಲ್ಲ ರಾಯರ ಇಚ್ಛೆ. ಇದಾಗಿತ್ತು ನೋಡ್ರಿ ನನ್ನ ಸಣ್ಣ ಮಿನಿ ಲಾಗ್. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಬಾಯ್ ಫ್ರೆಂಡ್ಸ್.